ಸೊ ಜಮೀನ್ ಅನ್ನೋ ತರ ಬಂದಾಗ ಒಂದು ನಾರ್ಮಲ್ ಏನ್ ಜಮೀನ್ ಅಲ್ವಾ, ರೈತರು ಜಮೀನು ಬೆಳಿತಾರೆ, ಇದೊಂದು ಮಾತ್ರ ನಮ್ಮ ತಲೆಗೆ ಬರುತ್ತೆ. ಏನಂತಂದ್ರೆ ಈಗ ನಾವು ಈಸಿಯಾಗಿ ಒಂದಷ್ಟು ಜಮೀನುಗಳನ್ನ ಈ ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಜಮೀನುಗಳನ್ನ ಈಸಿಯಾಗಿ ಕೊಟ್ಬಿಟ್ಟು ನಾವು ಹೋಗ್ತೀವಿ, ಅಂದ್ರೆ ರೋಡ್ ಎಕ್ಸ್ಪೆನ್ಷನ್ಗಾಗ್ಲಿ ಆರ್ ಸಿಟಿ ಎಕ್ಸ್ಪೆನ್ಷನ್ಗಾಗ್ಲಿ ನಾವು ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಬಟ್ ಆ ಜಮೀನನ್ನ ಪಡ್ಕೊಳ್ಳಕ್ಕೆ ನಮ್ಮ ಪೂರ್ವಜರು, ನಮ್ಮ ಆನ್ಸಿಸ್ಟರ್ಸ್ ಏನಿದ್ದಾರೆ, ಅವ್ರು ಎಷ್ಟು ಅದನ್ನ ತುಳಿತಕ್ಕೆ ಒಳಗಾಗಿದ್ರು, ಅವ್ರು ಎಷ್ಟು ಅದನ್ನ ಸಫರ್ ಮಾಡಿ ಪಡ್ಕೊಂಡಿದ್ರು, ಉಳುವವನೇ ಭೂಮಿಯ ಒಡೆಯ ಬರೋದಕ್ಕಿಂತ ಮುಂಚೆ ಅವ್ರು ಅದನ್ನ ಏನೇನು ಅನುಭವಿಸಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾನು ತೋರಿಸಬೇಕು ಅಂತ, ಅಂದ್ರೆ ಈ ಜನರೇಷನ್ಗೆ ತೋರಿಸಬೇಕು ಅಂತ. ಕಾದಂಬರಿ ಅಂದ ತಕ್ಷಣ ಒಂದಷ್ಟು ಇದು ಆರ್ಟ್ ಸಿನಿಮಾ, ಫಿಲ್ಮ್ ಫೆಸ್ಟಿವಲ್ ಸಿನಿಮಾ ಆ ತರದೊಂದು ಪ್ರಾಜೆಕ್ಟ್ ಆಗುತ್ತೆ. ಬಟ್ ಅದಕ್ಕೋಸ್ಕರನೇ ನಾವು ಇದನ್ನ ನಾವೆಲ್ ಇನ್ಸ್ಪೈರ್ಡ್ ಆಕ್ಷನ್ ಫಿಲ್ಮ್ ಅಂತಾನೆ ಕರಿತೀವಿ. ಆಕ್ಷನ್ ಇದೆ, ಈ ಯುವ ಜನತೆಗೆ ಏನ್ ಬೇಕು ಅಂತ, ಅಂಡ್ ಅದನ್ನ ಕತೆ ಪೂರ್ವಕವಾಗಿ ತೋರಿಸಿದೀವಿ. ಅದ್ರದ್ದೇ ಬ್ಯೂಟಿ ಈ ಸಿನಿಮಾ, ಈ ಕಾದಂಬರಿ ಬ್ಯೂಟಿನೇ ಅದು. ನೀವು ಆ ಕಥೆನ ಹೇಗ್ ಬೇಕಾದ್ರೂ ತಗೊಂಡೋಗ್ಬೋದು, ಅಂದ್ರೆ ಅದನ್ನ ಕಲಾತ್ಮಕವಾಗೂ ತೆಗಿಬಹುದು, ವೊಲೆಂಟ್ ಆಗೂ ತೋರಿಸಬಹುದು ಅನ್ನೋದು ನನಗೆ, ನಾನು ಸಿನಿಮಾ ಮಾಡಿದ್ಮೇಲೆ ನನಗೂ ಆ ಕತೆ ಬರಿತಾ ಇರ್ಬೇಕಲ್ಲ ನನಗೂ ಕೂಡ ರಿಯಲೈಸ್ ಆಗಿದ್ದು. ಬೇಸ್ ಕತೆ ಚೆನ್ನಾಗಿದ್ದಿದ್ರಿಂದ ಅದು ನಾವು ಯಾವುದೋ ಬೇರೆ ಬೇರೆ ತಮಿಳ್ ಸಿನಿಮಾನೋ ಇಲ್ಲ ಮಲಯಾಳಂ ಸಿನಿಮಾನೋ ಇಲ್ಲ ತೆಲುಗು ಸಿನಿಮಾನೋ ಆ ಕಲ್ಲೇನೋ ಒಂದು ಸಿನಿಮಾದಲ್ಲಿ ನೋಡಿ ಒಂದಷ್ಟು ಇನ್ಸ್ಪಿರೇಷನ್ ಮಾಡ್ಕೊಂಡು ಮಾಡೋದಕ್ಕಿಂತ ನಮ್ಮ ನೆಲದ್ದೇ ಒಂದು ಕತೆ ಶಿವರಾಮ್ ಕಾರಂತರು ಬರೆದ್ಬಿಟ್ಟು ಹೋಗಿ, ಅಂದ್ರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. 1976ರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಕನ್ನಡಕ್ಕೆ ಮೊದಲ ನಟನಿಗೆ ಸಿಕ್ಕಿದಂತ ರಾಷ್ಟ್ರ ಪ್ರಶಸ್ತಿ.